ಜಸ್ಟ್ 195 ರೂಪೀಸ್ ಅಷ್ಟೇ ಪೇ ಮಾಡಿರೋದು. ತುಂಬ ವರ್ತ್ ಬೈಯಿಂಗ್ ಅನಿಸ್ತು ಇದು. ಆ ಪ್ರೈಸಲ್ಲಿ ಈ ಕ್ವಾಲಿಟಿಲಿ ಸಿಕ್ಕಿರೋದು ನನಗೆ. ಇದು ಕೋಂಬೋ ಪ್ಯಾಕ್ ಆಗಿದೆ, 2 ಬಂದಿದೆ ಒಂದರಲ್ಲೇ. ನಾನು ಇದಕ್ಕೆ 350 ರೂಪೀಸ್ ಪೇ ಮಾಡಿದ್ದೀನಿ, 113 ರೂಪೀಸ್ ಪೇ ಮಾಡಿದ್ದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ನನ್ನ ಹೆಸರು ವರ್ಷ, ನಾನು ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತಿದ್ದೀನಿ. ಹಾಗೆ ನನ್ನ ಚಾನಲಲ್ಲಿರೋ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟರವರೆಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋಂಥ ನಿಮ್ಮೆಲ್ಲರಿಗೂ ಧನ್ಯವಾದನ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ವಿಂಟರ್ ಸ್ಟಾರ್ಟ್ ಆಗ್ತಿರೋದ್ರಿಂದ ನಾನು ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ನ ಮೀಶೋಯಿಂದ ತರಿಸಿದ್ದೀನಿ. ನಾನು ಏನು ಪ್ರಾಡಕ್ಟ್ಸ್ ತರಿಸಿದ್ದೀನಿ ಹಾಗೆ ನಾನು ಅದನ್ನ ಹೇಗೆ ಸ್ಟೈಲ್ ಮಾಡ್ತಿದ್ದೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ನೀವು ನೋಡ್ಬೋದು. ನಾನು ಇಷ್ಟು ನೈಟ್ ಸೂಟ್ ಮತ್ತು ಸ್ವೆಟ್ ಶರ್ಟ್ಸ್ನ ಆರ್ಡರ್ ಮಾಡಿದ್ದೀನಿ ಮೀಶೋಯಿಂದ. ನಾನು ಯಾವ್ದ್ಯಾವ್ದು ಬಟ್ಟೆ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟಲ್ಲಿ ನಾನು ತೊಗೊಂಡಿರೋದು ಸ್ವೆಟ್ ಶರ್ಟ್, ಹೈ ಕಾಲರಲ್ಲಿರೋದು. ಇದು ಕೋಂಬೋ ಪ್ಯಾಕ್ ಆಗಿದೆ, 2 ಬಂದಿದೆ ಒಂದರಲ್ಲೇ. ನಾನು ಇದಕ್ಕೆ 350 ರೂಪೀಸ್ ಪೇ ಮಾಡಿದ್ದೀನಿ. ಸೊ ನೋಡಿ ಹೇಗಿದೆ ಅಂತ. ಹೈ ಕಲರ್ ಇದೆ, ಹಾಗೆ ಫುಲ್ ಸ್ಲೀವ್ಸ್ ಇದೆ. ಸೊ ಇದನ್ನ ವೇರ್ ಮಾಡಿ ತೋರಿಸ್ತೀನಿ, ಹಾಗೆ ಯಾವ ಥರ ಸ್ಟೈಲ್ ಮಾಡ್ತೀನಿ ಅಂತಲೂ ನೋಡ್ಬೋದು ನೀವು ನೆಕ್ಸ್ಟ್ ನನ್ನ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇದನ್ನು ಸೇಮ್, ಅದು ಬ್ಲ್ಯಾಕ್ ಇತ್ತಲ್ವ ಅದೇ ಥರನೇ ಇದು ವೈಟ್ ಇದೆ ಅಷ್ಟೇ. ನೆಕ್ಸ್ಟ್ ನಾನು ತೊಗೊಂಡಿರೋದು ಈ ಕ್ರೋಚೆಟ್ ಶ್ರಗ್ ಥರ ಇದೆ ಇದು. ಇದನ್ನ ನೀವು ಲಾಸ್ಟ್ ಇಯರ್ ವಿಂಟರಲ್ಲಿ ಜುಡಿಯೋದಲ್ಲಿ ಶಾಪಿಂಗ್ ಮಾಡಿರೋರಿಗೆ ಗೊತ್ತಿರುತ್ತೆ. ಇದೇ ಥರದ್ದೇ ಫುಲ್ ಸ್ಲೀವ್ ಸ್ವೆಟರ್ಸ್ ಇತ್ತು. ನಾನು ಆ್ಯಕ್ಚುಲಿ ಅದೇ ಥರದ್ದೇ ಹುಡುಕ್ತಿದ್ದೆ, ಬಟ್ ಸಿಕ್ಕಿಲ್ಲ ನನಗೆ. ಸೊ ಇದು ಸ್ಲೀವ್ಲೆಸ್ ಇರೋದ್ರಿಂದ ಇದು ಅದೇ ಥರ ಅನಿಸ್ತಿತ್ತು, ಹಾಗಾಗಿ ತೊಗೊಂಡೆ. ಇದನ್ನು ತುಂಬ ಬ್ಯೂಟಿಫುಲ್ ಆಗಿದೆ. ಇದಕ್ಕೆ ನಾನು 313 ರೂಪೀಸ್ ಪೇ ಮಾಡಿದ್ದೀನಿ. ಇದನ್ನು ಕೂಡ ನಾನು ಹೇಗೆ ಸ್ಟೈಲ್ ಮಾಡ್ತೀನಿ ಅಂತ ತೋರಿಸ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ಸೊ ನಾನು ನೆಕ್ಸ್ಟ್ ತೊಗೊಂಡಿರೋವಂಥದ್ದು ಸ್ವೆಟ್ ಶರ್ಟ್, ಬೀಚ್ ಕಲರಲ್ಲಿದೆ. ಹಾಗೆ ಇದಕ್ಕೆ ಜಿಪ್ ಕೂಡ ಕೊಟ್ಟಿದ್ದಾರೆ. ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ಎಷ್ಟು ಬಟ್ಟೆ ಇದ್ರೂ ಸಾಕಾಗಲ್ಲ ಚಳಿಗೆ. ಹಾಗಾಗಿ ಎವ್ರಿ ಟೈಮ್ ಸ್ವೆಟರ್ ವೇರ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇದೊಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವೆಟ್ ಶರ್ಟ್ನ. ಹಾಗಾಗಿ ನಾನು ಕೆಲವೊಂದಿಷ್ಟು ಸ್ವೆಟ್ ಶರ್ಟ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದು ಈ ಥರ ಇದೆ. ಇದಕ್ಕೆ ನಾನು 350 ರೂಪೀಸ್ ಪೇ ಮಾಡಿದ್ದೀನಿ. ನೆಕ್ಸ್ಟ್ ನಾನು ತೊಗೊಂಡಿರೋದು ಇನ್ನೊಂದು ಸ್ವೆಟ್ ಶರ್ಟ್, ಬ್ಲ್ಯಾಕಲ್ಲಿದೆ ಇದು. ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಲು. ಒಳಗಡೆ ಕೂಡ ನೋಡ್ತಾ ಇರ್ಬೋದು, ತುಂಬ ಸಾಫ್ಟ್ ಇದೆ. ಇದನ್ನು ಕೂಡ ಹಾಕೊಂಡೋಗಿ ತುಂಬ ವಾರ್ಮ್ ಫೀಲ್ ಕೊಡುತ್ತೆ ನಮಗೆ. ಇದರಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಪ್ರಿಂಟ್ಸ್ ಇತ್ತು. ನಾನು ಈ ಫ್ಲವರ್ ಇರೋ ಪ್ರಿಂಟ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಜಸ್ಟ್ 195 ರೂಪೀಸ್ ಅಷ್ಟೇ ಪೇ ಮಾಡಿರೋದು. ತುಂಬ ವರ್ತ್ ಬೈಯಿಂಗ್ ಅನಿಸ್ತು ಇದು. ಆ ಪ್ರೈಸಲ್ಲಿ ಈ ಕ್ವಾಲಿಟಿಲಿ ಸಿಕ್ಕಿರೋದು ನನಗೆ. ನೆಕ್ಸ್ಟ್ ನಾನು ತೊಗೊಂಡಿರೋಂಥದ್ದು ನೈಟ್ ಸೂಟ್ ಸೆಟ್. ಇದು ಗ್ರೇ ಕಲರಲ್ಲಿದೆ. ಇದರಲ್ಲಿ ಒಂದೇ ಕಲರ್ ಇತ್ತು. ಇದಕ್ಕೆ ನಾನು 476 ರೂಪೀಸ್ ಪೇ ಮಾಡಿದ್ದೀನಿ. ಇದು ಟೀ ಶರ್ಟ್, ಇದಕ್ಕೆ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ ಸೇಮ್ ಕ್ಲಾತಲ್ಲಿ. ಇದಂತೂ ತುಂಬಾ ವಾರ್ಮ್ ಆಗಿರುತ್ತೆ, ಹಾಕ್ಕೊಂಡಾಗ ಕೂಡ ನಾನು ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ನಾನು ಸ್ಕರ್ಟ್ ಜೊತೆ ಪೇರ್ ಮಾಡಿದ್ದೀನಿ ಈ ಸ್ವೆಟ್ ಶರ್ಟ್ನ, ಹೇಗೆ ಕಾಣಿಸ್ತಿದೆ ಅಂತ. ತುಂಬಾ ಒಳ್ಳೆ ಕ್ವಾಲಿಟಿ ಇದೆ, ಸ್ಟ್ರೆಚಬಲ್ ಇರೋದ್ರಿಂದ ತುಂಬಾ ಕಂಫರ್ಟೇಬಲ್ ಆಗಿದೆ. ನೀವು ಸ್ಕರ್ಟ್ ಜೊತೆ ಅಷ್ಟೇ ಅಲ್ಲ, ಫಾರ್ಮಲ್ ಪ್ಯಾಂಟ್ಸ್ ಜೊತೆ ಹಾಗೆ ಜೀನ್ಸ್ ಜೊತೆ ವೇರ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಅವಾಗಲೇ ಹೇಳಿದೆ ಅಲ್ಲ ಕಾಂಬೋ ಬಂದಿದೆ ಅಂತ. ಇದರಲ್ಲೇ ಬ್ಲ್ಯಾಕ್ ಕಲರ್ ಬಂದಿರೋದು, ಅವಾಗಲೇ ತೋರಿಸಿದ ಸೇಮ್ ಟಾಪ್ ಏನಿದು ಬ್ಲ್ಯಾಕ್ ಕಲರಲ್ಲಿದೆ. ಇದು ಕೂಡ ಕಂಫರ್ಟೇಬಲ್ ಆಗಿದೆ, ಸ್ಟ್ರೆಚಬಲ್ ಇದೆ. ನಾನು ಇದನ್ನ ಸಾರಿ ಜೊತೆ ವೇರ್ ಮಾಡಿದ್ದೀನಿ, ಹೇಗೆ ಕಾಣಿಸ್ತಿದೆ ನೋಡಿ. ಸೊ ನಾನು ನೆಕ್ಸ್ಟ್ ತೊಗೊಂಡಿರೋದು ಈ ಬ್ಲ್ಯಾಕ್ ಸ್ವೆಟ್ ಶರ್ಟ್. ಇದನ್ನು ಕೂಡ ತುಂಬ ಕಂಫರ್ಟೇಬಲ್ ಆಗಿದೆ, ಹಾಗೆ ಸ್ಟ್ರೆಚಬಲ್ ಕೂಡ ಇದೆ. ಇದು ಕೂಡ ತುಂಬ ವಾರ್ಮ್ ಫೀಲ್ ಕೊಡುತ್ತೆ. ಇದು ಒಳಗಡೆ ಸಾಫ್ಟ್ ಮಟೀರಿಯಲ್ ಇದೆ ಇದು. ಸೊ ಇದು 198 ರೂಪೀಸ್ಗೆ ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು. ನಾನು ಇದನ್ನ ಬ್ಲೂ ಕಲರ್ ಜೀನ್ಸ್ ಜೊತೆ ಪೇ ಮಾಡಿದ್ದೀನಿ, ಹೇಗೆ ಕಾಣಿಸ್ತಿದೆ ನೋಡಿ. ಸೊ ನಾನು ನೆಕ್ಸ್ಟ್ ತೊಗೊಂಡಿರೋದು ಈ ಬೀಚ್ ಸ್ವೆಟ್ ಶರ್ಟ್. ಇದಕ್ಕೂ ಕೂಡ ಜಿಪ್ ಕೊಟ್ಟಿದ್ದಾರೆ, ಬಟ್ ನನಗೆ ಇದು ಅಷ್ಟು ಇಷ್ಟ ಆಗಿಲ್ಲ ಜಿಪ್ ಪಾರ್ಟ್. ಯಾಕೆಂತಂದರೆ ಇದು ಗೋಲ್ಡನ್ ಕಲರಲ್ಲಿತ್ತು ಇಮೇಜಲ್ಲಿ, ಬಟ್ ಬಂದಿರೋದು ಸಿಲ್ವರ್ ಕಲರ್ ಬಂದಿದೆ. ಅದೊಂದು ಬಿಟ್ಟರೆ ಮಟೀರಿಯಲ್ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಇದನ್ನ ನಾನು ಬ್ಲ್ಯಾಕ್ ಕಲರ್ ಟ್ರೌಸರ್ ಜೊತೆ ವೇರ್ ಮಾಡಿದ್ದೀನಿ, ಹೇಗೆ ಕಾಣಿಸ್ತಿದೆ ನೋಡಿ. ಸೊ ನೆಕ್ಸ್ಟಲ್ಲಿ ನಾನು ತೋರಿಸ್ತಾ ಇರೋದು ನೈಟ್ ಡ್ರೆಸ್. ಇದು ನೋಡ್ತಾ ಇರ್ಬೋದು, ತುಂಬಾ ಸಾಫ್ಟ್ ಆಗಿದೆ ಮಟೀರಿಯಲ್ಲು, ತುಂಬಾ ಕಂಫರ್ಟಬಲ್ ಆಗಿದೆ. ತುಂಬ ಜಾಸ್ತಿ ಚಳಿ ಇದ್ದಾಗೆಲ್ಲ ವೇರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದು ತುಂಬ ವಾರ್ಮ್ ಫೀಲ್ ಕೊಡುತ್ತೆ. ಸೊ ನಾನು ನೆಕ್ಸ್ಟ್ ತೊಗೊಂಡಿರೋದು ಈ ಕ್ರೋಚೆಟ್ ಶ್ರಗ್. ಇದನ್ನ ನಾನು ಬ್ಲ್ಯಾಕ್ ಕಲರ್ ಬಾಡಿ ಕಾಂಟ್ರಾಸ್ಟ್ ಜೊತೆ ಪೇರ್ ಮಾಡಿದ್ದೀನಿ, ಹೇಗೆ ಕಾಣಿಸ್ತಿದೆ ನೋಡಿ.
ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.